ಆದರೆ ಪರಿಮಳ ಜೈನ್ನ ಭೇಟಿಯಾದ ಮೇಲೆ ಕಳೆದು ಹೋಗಿರೋ ಯಾವುದೋ ಸಂಬಂಧ ನನ್ನನ್ನು ಹತ್ರ ಕರೀತಾ ಇದೆ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಉದ್ಭವವಾಗಿತ್ತು. ಆ ದಿನ ಭರತ್ ಜೊತೆಗೆ ಮೊದಲನೇ ಸಲ ಅವರ ಮನೆ ನನಗೆ ಖಚಿತವಾಗಿ ಗೊತ್ತಾಗಿ ಹೋಯಿತು. ಆ ಮನೆ ನಾನು ಹುಟ್ಟಿ ಬೆಳೆದ ಮನೆ. ಸುರೇಂದ್ರನಾಥ್ ಜೈನ್ ನನ್ನ ತಂದೆ, ಪ್ರಭುಂಜನ್ ನನ್ನ ಮಗ. ಬರ್ಬರ್ತಾ ಅವಳು ಭಾವ ಉದ್ವೇಗಕ್ಕೆ ಒಳಗಾದವಳಂತೆ ಮಾತನಾಡಿದಾಗ ಭರತ್ ಅವಳತ್ತ ಸುತ್ತಲೂ ಕೈ ಬಳಸಿ, ರಿಲ್ಯಾಕ್ಸ್ ಅಭಿ, ಪ್ಲೀಸ್ ಬಾ, ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋ ಎಂದು ತಂದೆ ತಾಯಿಗೆ ಸನ್ನೆ ಮಾಡಿ ಅವಳನ್ನು ಒಳಗೆ ಕರೆದೊಯ್ದ. ಭರತ್ ಅವಳನ್ನು ಹಾಸಿಗೆಗೆ ಹೊರಗಿಸಿದಾಗ ಅಭಿರಾಮಿ ತಟ್ಟನೆ ಅವನ ಕೈ ಹಿಡ್ಕೊಂಡ್ಳು. ಭರತ್, ನನ್ನಿಂದ ನೀವು ಸಾಕಷ್ಟು ಮನೋವ್ಯತೆ ಅನುಭವಿಸ್ತಾ ಇದ್ದೀರಾ. ನಿಮ್ಮನ್ನು ಮದುವೆಯಾದಾಗಲಿನಿಂದ ಪ್ರಭುಂಜನ್ ನೋಡೋವರೆಗೂ ನನ್ನ ಹೃದಯ ನನ್ನ ಕರಳ ಕುಡಿಗಾಗಿ ತುಡಿತಾ ಇತ್ತು ಅನಿಸುತ್ತೆ. ಅವನ್ನ ನೋಡಿದ ಮೇಲೆ ನನ್ನ ಮನಸ್ಸಿನ ತುಬುಲ ಕಡಿಮೆಯಾಗಿತ್ತು. ಆಗಲೇ ನಾನು ನಿಮ್ಮ ಜೊತೆ ಅನ್ಯೋನ್ಯವಾಗಿರಬೇಕು ಅಂತ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಿದ್ದೆ. ನಿಮಗೆ ನಾನು ಯಾವತ್ತೂ ದ್ರೋಹ ಬಗೆದವಳಲ್ಲ ಭರತ್. ಈ ಜನ್ಮದಲ್ಲಿ ನಾನು ಕಾಯ ವಾಚ ಮನಸ ನಿಮ್ಮವಳು. ಭರತ್ ಅವಳ ತಲೆ ಸವರಿ, ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ ಅಭಿ, ಊಟ ಇಲ್ಲೇ ತಂದ್ಕೊಡ್ತೀನಿ, ನೀನು ಮಲ್ಕೋ ಎಂದು ಹೇಳಿದಾಗ ಅವನ ದನಿ ಭಾರವಾಗಿತ್ತು. ಭರತ್ ಕೆಳಗಿಳಿದು ಬಂದಾಗ ತಂದೆ ತಾಯಿ ಇನ್ನೂ ಗರಬಡಿದವರಂತೆಯೇ ಕುಳಿತಿದ್ರು. ಗಂಗಾಧರ್ ರಾಯರು ಸಂಧ್ಯಾ ವಂದನೆ ಮಾಡೋದನ್ನು ಮರೆತು ಹೋಗಿದ್ರು. ಇಂದಿರಮ್ಮ ಅಡಿಗೆ ಮನೆಯ ಕಡೆ ಸುಳಿದಿರಲಿಲ್ಲ. ಮನೆಯಲ್ಲಿ ನೀರವ ಮೌನ ಆವರಿಸಿತು. ಭರತ್ ಅವಳಿಗೇನಾಯಿತು ಇದ್ದಕ್ಕಿದ್ದ ಹಾಗೆ ಎಂದು ಕೇಳಿದಾಗ ಇಂದಿರಮ್ಮನ ಮುಖದಲ್ಲಿ ಆತಂಕ ತುಂಬಿತ್ತು. ಭರತ್ನ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು. ನನಗೂ ಗೊತ್ತಾಗ್ತಾ ಇಲ್ಲಮ್ಮ, ನಾಳೆ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಂದರೆ ಅವಳಿಗೆ ಹುಚ್ಚಿಡ್ದಿದೆ ಅಂತಿದೀಯಾ? ಇಂದಿರಮ್ಮ ಬೆದರಿ ಕೇಳಿದಾಗ ಮಗನ ಕಳೆಗೊಂದಿದ ಮುಖ ನೋಡಿ ರಾಯರು ಮಡದಿಯನ್ನು ನವಿರಾಗಿ ಗದರಿಸಿದ್ರು. ಏನು ಮಾತು ಅಂತ ಆಡ್ತೀಯ ಇಂದು? ಸೈಕಾಲಜಿಸ್ಟ್ ಹತ್ರ ಕರ್ಕೋ ಹೋಗೋರೆಲ್ಲ ಹುಚ್ಚರ? ಏನೋ ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಇರಬಹುದು. ಡಾಕ್ಟರ್ಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಆ ತೊಂದರೆ ಇದೆ ಅನ್ನೋದು ಅವರಪ್ಪ ಅಮ್ಮ ಹೇಗೆ ಮುಚ್ಚಿಟ್ಬಿಟ್ಟಿದ್ರು ನೋಡಿ. ಭರತ್ ಈಗ ಬೇಸರದಿಂದ, ಅಮ್ಮ, ವಿಷಯ ಪೂರ್ತಿ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಅವಳ ತಂದೆ ತಾಯಿಗೂ ಯಾವ ವಿಷಯನೂ ಗೊತ್ತಿರೋ ಹಾಗೆ ಕಾಣಿಸಲ್ಲ. ಸುಮ್ಮನೆ ಅವರಿಗೆ ಯಾಕೆ ಬ್ಲೇಮ್ ಮಾಡ್ತೀಯ ಎಂದು ಸಿಡುಕಿದ. ಹಾಗಾದರೆ ಈ ವಿಷಯ ಅವರಿಗೆ ತಿಳಿಸೋದು ಬೇಡ ಅಂತೀಯ? ರಾಯರು ನಿಧಾನವಾಗಿ ಕೇಳಿದಾಗ ಭರತ್ ತಲೆ ತಗ್ಗಿಸಿದ. ಅವಳಿಗೇನಾಗಿದೆ ಅಂತ ತಿಳ್ಕೊಳ್ದೆ ಸುಮ್ಮನೆ ಅವಳ ತಂದೆ ತಾಯಿಯನ್ನು ಗಾಬರಿ ಬೀಳಿಸೋದು ಬೇಡಪ್ಪ. ಮೊದಲು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಅವರೇನು ಹೇಳ್ತಾರೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಮುಂದಿನ ವಿಷಯ. ಅಂದು ಯಾರಿಗೂ ಗಂಟಲಿನಲ್ಲಿ ತುತ್ತು ಇಳಿಯಲಿಲ್ಲ. ಇರುವ ಒಬ್ಬ ಮಗನಿಗೆ ಇಂಥ ಹುಡುಗಿ ಗಂಟು ಬೀಳಬೇಕೆ ಎಂದು ಇಂದಿರಮ್ಮ ಮೌನವಾಗಿ ಕಣ್ಣೀರಿಡುತ್ತಾ ದೇವರ ಮನೆಯಲ್ಲಿ ಕುಳಿತುಬಿಟ್ಟಿದ್ರು. ರಾಯರು ಹಾಸಿಗೆ ಗೊರಗಿದವರು ನಿದ್ದೆ ಅವರಿಂದ ದೂರವಾಗಿತ್ತು. ಭರತ್ ಬಾಲ್ಕನಿಯಲ್ಲಿ ಒಬ್ಬನೇ ನಿಂತಿದ್ದ. ಎಲ್ಲರಿಗಿಂತ ನಿಶ್ಚಿಂತೆಯಾಗಿದ್ದವಳು ಅಭಿರಾಮಿ. ತನ್ನ ಮನಸ್ಸಿನಲ್ಲಿದ್ದ ವಿಷಯಗಳನ್ನು ಹೊರಗೆ ಪ್ರಕಟಿಸಿದ್ದು ಅವಳ ಹೃದಯ ಹಗುರವಾದಂತೆ ಭಾಸವಾಗಿತ್ತು. ಊಟ ಮುಗಿಸಿ ಅವಳಿಗಾಗಲೇ ನಿದ್ರೆ ಲೋಕದಲ್ಲಿ ಜಾರಿ ಹೋಗಿದ್ಲು. ಭರತ್ ತನ್ನನ್ನು ವೈದ್ಯರ ಬಳಿ ಕರೆದೊಯ್ಯೋದು ಅಭಿರಾಮಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ನನಗೇನೋ ಕಾಯಿಲೆ ಇಲ್ಲ, ನಾನು ಡಾಕ್ಟರ್ ಹತ್ರ ಬರೋದಿಲ್ಲ ಎಂದು ಮೊಂಡು ಹಿಡಿದು ಕುಳಿತಿದ್ಲು. ಆದರೆ ಅವಳಿಗಿಂತ ಹಠ ಹಿಡಿದ ಭರತ್, ನೀನು ಬಾರದಿದ್ದರೆ ನಾನು ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತೀರಿ? ಕೈ ಕಾಲು ಕಟ್ಟಿ ಕರ್ಕೊಂಡು ಹೋಗ್ತೀರಾ? ಇಲ್ಲ, ನಾನೇ ಎಲ್ಲಿಗಾದರೂ ಹೊರಟೋಗ್ತೀನಿ. ಮತ್ತೆ ನಿನಗೆ ನನ್ನ ಮುಖ ತೋರಿಸದ ಹಾಗೆ. ಅವನ ಮಾತಿನ ಬಾಣದ ಗುರಿ ಮುಟ್ಟಿತು. ಭರತ್ನನ್ನು ಕಳೆದುಕೊಂಡು ಬಾಳೋದು ಅವಳ ಊಹೆಗೂ ಮಿಲುಕದ ಸಂಗತಿ. ಅಭಿರಾಮಿ ನಿರುಪಾಯಳಾಗಿ ಗಂಡನ ನಿರ್ಧಾರಕ್ಕೆ ತಲೆಬಾಗದ್ಲು. ಖ್ಯಾತ ಮನೋವೈದ್ಯರೆಂದು ಹೆಸರುವಾಸಿಯಾಗಿದ್ದ ಡಾಕ್ಟರ್ ಜಗದೀಶ್ ಚಂದ್ರು ಅಭಿರಾಮಿಯನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಭರತ್ನನ್ನು ಕರೆಸಿದ್ರು. ಭರತ್, ನೀವು ಆತಂಕ ಪಡುವಂತೆ ನಿಮ್ಮ ಪತ್ನಿಗೆ ಯಾವ ಬಗೆಯ ಮನೋರೋಗವೂ ಇಲ್ಲ. ಅವರ ಮಾತು ಕೇಳಿ ಅವನಿಗೆ ಸಮಾಧಾನವಾಗಿರಲಿಲ್ಲ. ಇನ್ನಷ್ಟು ಕಳವಳ ಅವನ ಹೃದಯದಲ್ಲಿ ಆವರಿಸಿತು.
ಮತ್ತೆ ಅವಳು ಹೇಳುವ ಇಂದಿನ ಜನ್ಮದ ವಿಷಯಗಳು? ಮುಂದೆ ಮಾತನಾಡಲಾಗದೆ ಅವನ ಧ್ವನಿ ಭಾವುಕತೆಯಿಂದ ಬಿಗಿಯಿತು. ಅದೆಲ್ಲ ಆಗ ನಡೆದಿರೋ ಸಾಧ್ಯತೆ ಇರಬಹುದು. ಮನೋವೈದ್ಯರ ಮಾತು ಕೇಳಿ ಭರತ್ ಬೆಕ್ಕಸ ಬೆರಗಾದ. ಮನೋವಿಜ್ಞಾನಿಯಾಗಿ ನೀವು ಇದನ್ನೆಲ್ಲ ನಂಬ್ತೀರಾ? ಕಣ್ಣಿಗೆ ಕಾಣುವಂಥ ವಿಷಯಗಳ ಬಗ್ಗೆ ನಂಬಿಕೆ ಅಪನಂಬಿಕೆ ಅಂತ ಸ್ಪಷ್ಟವಾಗಿ ಮಾತನಾಡ್ಬೋದು. ಆದರೆ ಅಗೋಚರವಾದ ಸತ್ಯಗಳ ಬಗ್ಗೆ ಹುಟ್ಟೋದು ಸಹಜ. ನಿಮ್ಮ ಮನಸ್ಸಿನಲ್ಲಿರೋ ಗೊಂದಲ ಅನುಮಾನಗಳಿಗೆ ಸರಿಯಾದ ಪರಿಹಾರ ಸೂಚಿಸಬಹುದಾದವರು ಡಾಕ್ಟರ್ ಭುವನೇಶ್ವರಿ ಅಂತ ಜಗದೀಶ್ ಚಂದ್ರ ಹೇಳಿದಾಗ ಭರತ್ ಆಶ್ಚರ್ಯದಿಂದ ಹುಬ್ಬೇರಿಸಿದ. ಅವರ್ಯಾರು ಡಾಕ್ಟರ್? ಕ್ಲಿನಿಕಲ್ ಸೈಕಾಲಜಿಸ್ಟ್. ಆಕೆ ಇಂಥ ಕೆಲವು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ. ನಾನೊಂದು ಕಾಗದ ಕೊಡ್ತೀನಿ, ನೀವು ಹೋಗಿ ಅವರನ್ನು ಭೇಟಿ ಮಾಡಿ. ನಿಮ್ಮ ವೈಫ್ಗೆ ಇದರಿಂದ ಬಹಳಷ್ಟು ಸಹಾಯವಾಗುತ್ತೆ ಎಂದು ಅಭಿರಾಮಿಯ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದ ಕಾಗದವನ್ನು ಅವನ ಕೈಗಿಟ್ರು. ಈ ಪ್ರಕರಣ ದಿನ ದಿನಕ್ಕೆ ಜಟಿಲವಾಗುತ್ತಿದೆ ಎಂದು ಅವನಿಗೆ ತುಂಬ ಬೇಸರವಾಗಿತ್ತು. ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ಬೆಳೆದವರಿಗೆ ಹಿಂದಿನ ಜನ್ಮದ ಸಂಬಂಧ ತೀರಾ ಅಸಂಬದ್ಧ ಎನಿಸುತ್ತಿತ್ತು. ಅಭಿರಾಮಿ ಬರೀ ಕಲ್ಪನೆಯ ಸರಮಾಳೆಗಳನ್ನೇ ಹೆಣೆದು ಮಾತಿಗೆಲ್ಲ ದಾರಿ ತಪ್ಪಿಸ್ತಾ ಇದ್ದಾಳೆಯೇ? ಅಥವಾ ಪ್ರಭುಂಜನನ್ನು ಜೊತೆ ಇರುವ ಸ್ನೇಹ ಸಂಬಂಧಕ್ಕೆ ವಿಭಿನ್ನ ರೂಪ ಕಟ್ಟಿ ತಮ್ಮ ಕಣ್ಣಿಗೆ ಮೊಣ್ಣೆರಚಲು ಪ್ರಯತ್ನಿಸುತ್ತಿದ್ದಾಳೆಯೇ ಎಂದು ಕ್ಷಣ ಅವನ ಮುಖ ವಿವರಣೆಗೊಂಡಿತು. ಮರುಕ್ಷಣದಲ್ಲಿ ತನ್ನ ಯೋಚನೆಯ ಬಗ್ಗೆ ಅವನಿಗೆ ಹೀನಾಯವಾಯಿತು. ಗೊಂದಲದ ಗೂಡಾಗಿರುವ ಅಭಿರಾಮಿಯ ಮನಸ್ಥಿತಿಗೆ ತಾನು ಬೆಂಬಲ ನೀಡೋದು ಬಿಟ್ಟು ಅವಳ ಬಗ್ಗೆಯೇ ಅನುಮಾನ ಪಡೋದೆಷ್ಟು ಕೀಳ್ಮಟ್ಟಕ್ಕೆ ಇಳಿಯೋದೆ. ಮೊದಲು ಅಭಿರಾಮಿಯನ್ನು ಡಾಕ್ಟರ್ ಭುವನೇಶ್ವರಿ ಅವರ ಬಳಿ ಕರೆದೊಯ್ಯೋದು ಸೂಕ್ತ ಎಂದು ಅಂತಿಮವಾಗಿ ನಿರ್ಧರಿಸಿದ. ಮಧ್ಯ ವಯಸ್ಸಿನ ಬಿಗಿದ ಮುಖಭಾವದ ಕನ್ನಡಕಧಾರಿಯಾದ ಸಿಡುಕು ಮೂರ್ತಿಯಾಗಿರಲಿಲ್ಲ. ಡಾಕ್ಟರ್ ಭುವನೇಶ್ವರಿ 35ರ ವಯಸ್ಸಿನ ಸೌಮ್ಯ ಮುಖಭಾವದ ಸ್ನೇಹಪರ ವ್ಯಕ್ತಿಯನ್ನು ಕಂಡು ಭರತ್ಗೆ ಮನಸ್ಸು ನಿರಾಳವಾಯಿತು. ಶಿಸ್ತಾಗಿ ಹುಟ್ಟಿದ್ದ ಗರಿ ಮುರಿಯಾದ ಸೀರೆ, ಸಡಿಲವಾಗಿ ಕಟ್ಟಿದ್ದ ತುರುಬು, ನಗೆ ಚೆಲ್ಲುವ ಸದಾ ಸಿದ್ಧ ಎನ್ನುವಂತಿದ್ದ ನಯನಗಳು ಅಭಿರಾಮಿಯನ್ನು ಆಕರ್ಷಿಸಿತು. ಅವಳು ಯಾವ ಸಂಕೋಚವೂ ಇಲ್ಲದೆ ಸುರೇಂದ್ರನಾಥ್ ಜೈನ್ನವರ ಕುಟುಂಬದೊಡನೆ ತನಗಿರುವ ಸಂಬಂಧದ ಬಗ್ಗೆ ಹೇಳಿಕೊಂಡಾಗ ಭುವನೇಶ್ವರಿಯ ಮುಖದಲ್ಲಿ ಯಾವ ಬಗೆಯ ಆಶ್ಚರ್ಯ, ಕುತೂಹಲ ಅಥವಾ ತಿರಸ್ಕಾರವಿರಲಿಲ್ಲ. ಅತ್ಯಂತ ಆಸಕ್ತಿ ಹಾಗೂ ಸಹಾನುಭೂತಿಯಿಂದ ಅಭಿರಾಮಿಯ ಮಾತುಗಳನ್ನು ಆಕೆ ಕೇಳಿಸಿಕೊಂಡ ರೀತಿ ಭರತ್ಗೆ ಮೆಚ್ಚುಗೆಯಾಯಿತು. ಅವನು ಕಳಕಳಿಯಿಂದ, ಮೇಡಮ್, ಇವಳಿಗೇನಾಗಿದೆ? ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ? ನನ್ನ ವಯಸ್ಸಿನ ಯುವಕನಿಗೆ ಇವಳು ತಾಯಿಯಂತೆ. 20 ವರ್ಷದ ಹಿಂದೆ ಸತ್ತ ಹೆಂಗಸು ಪುನರ್ಜನ್ಮ ಪಡೆದು ಬರೋದಕ್ಕೆ ಸಾಧ್ಯವೇ? ಹಿಂದಿನ ಜನ್ಮದ ಸಂಬಂಧ ನೆನಪಿನಲ್ಲಿ ಇಟ್ಕೊಳ್ಳೋದು ಸಂಭವವೇ? ನನಗೆ ಒಂದು ರೀತಿ ಹುಚ್ಚು ಹಿಡಿದ ಹಾಗೆ ಆಗ್ತಾ ಇದೆ ಎಂದು ತಲೆಯ ಮೇಲೆ ಕೈ ಇಟ್ಕೊಂಡ. ಭುವನೇಶ್ವರಿ ತಕ್ಷಣ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ, ನಿಮಗೆ ರೀಇನ್ಕರೆಕ್ಷನ್ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ವೇ ಎಂದು ಮೆಲ್ಲು ಧ್ವನಿಯಲ್ಲಿ ಕೇಳಿದರು. ಭರತ್ ನಗುತ್ತಾ, ಸತ್ತ ಮೇಲೆ ಯಾರೆಲ್ಲಿ ಹೋಗ್ತಾರೆ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಮೇಡಮ್? ದೇಹ ಚಿತೆಗೇರಿದ ಮೇಲೆ ಅಥವಾ ಮಣ್ಣಿಗೆ ಸೇರಿದ ಮೇಲೆ ಇನ್ನೇನು ಉಳಿದು ಹೋಗುತ್ತೆ? ದೇಹನೇ ಅಳಿದು ಹೋದ್ಮೇಲೆ ಸಂಬಂಧಗಳು ಹೇಗೆ ಬೆಳೆಯೋದಕ್ಕೆ ಆಗುತ್ತೆ? ಇದೆಲ್ಲ ದುರ್ಬಲ ಮನಸ್ಸಲ್ಲಿ ಹುಟ್ಕೊಳ್ಳುವಂಥ ಅನವಶ್ಯಕ ಕಲ್ಪನೆಗಳು ಅಂತ ನನ್ನ ಅಭಿಪ್ರಾಯ ಎಂದಾಗ ಭುವನೇಶ್ವರಿಯ ಮುಖ ಗಂಭೀರವಾಯಿತು. ಡಾಕ್ಟರ್ ಸಂತ್ವತ್ ಅನ್ನೋ ಹೆಸರು ಕೇಳಿದ್ದೀರಾ? ಇಲ್ಲ. ಆಕೆ ಸೈಕಾಲಜಿ ಡಿಪಾರ್ಟ್ಮೆಂಟ್ನಲ್ಲಿದ್ದುಕೊಂಡು ಈ ಪುನರ್ಜನ್ಮದ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದವರು. ಅದರ ಬಗ್ಗೆ ಥೀಸಿಸ್ ಬರೆದು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ದೆಹಲಿ, ಅಹಮದಾಬಾದ್, ಆಗ್ರಾ, ಅಮೇರಿಕಾದ ಯೂನಿವರ್ಸಿಟಿ, ಹೀಗೆ ದೇಶದಾದ್ಯಂತ ಹಲವು ಗಣ್ಯ ಪ್ರೊಫೆಸರ್ಗಳು ಹಾಗೂ ಮನೋವೈದ್ಯರೊಡನೆ ಸಮಾಲೋಚಿಸಿ ಆಕೆ ಬರೆದಿರುವಂಥ ಪುಸ್ತಕ ನಿಜಕ್ಕೂ ಅದ್ಭುತವಾದುದು. ಭಾರತದ ವಿವಿಧ ಪ್ರಾಂತ್ಯದಲ್ಲಿ ನಡೆದ ಹಲವಾರು ಜೀವಂತ ಉದಾಹರಣೆಯ ಪುನರ್ಜನ್ಮದ ಘಟನೆಗಳನ್ನು ಆಕೆ
ಎಷ್ಟು ಮನ ಕಲಕುವಂತೆ ವರ್ಣಿಸಿದ್ದಾರೆಂದರೆ ಅದರ ಸ್ವಾರಸ್ಯವನ್ನು ಸರವನ್ನು ನೀವು ಪುಸ್ತಕ ಓದಿಯೇ ತಿಳಿಬೇಕು. ಭುವನೇಶ್ವರಿಯ ಮಾತನ್ನು ಭರತ್ ಕಣ್ಣರಳಿಸಿ ಕೇಳುತ್ತಿದ್ದ. ಅಂದರೆ ಅಭಿರಾಮಿಯು ಪುನರ್ಜನ್ಮದ ಒಂದು ಉದಾಹರಣೆ ಅಂತ ನಿಮ್ಮ ಅಭಿಪ್ರಾಯವೇ? ಮೊದಲನೇ ಭೇಟಿಯಲ್ಲೇ ನಾನು ಆ ರೀತಿ ತೀರ್ಮಾನಕ್ಕೆ ಬರಲಾರೆ. ನಾನು ನಿಮ್ಮ ಅತ್ತೆ ಮಾವ ಅಂದರೆ ನಿಮ್ಮ ಹೆಂಡತಿ ತಂದೆ ತಾಯಿಯರನ್ನು ಮೊದಲು ಭೇಟಿಯಾಗಿ ಅವರ ಜೊತೆ ಚರ್ಚೆ ಮಾಡಬೇಕು. ಅವರು ಅನಂತಪುರದಲ್ಲಿದ್ದಾರೆ, ಹೇಳಿ ಕಳಿಸಿದ್ರೆ ಖಂಡಿತ ಬರ್ತಾರೆ. ಆದರೆ ಎನ್ನುತ್ತಾ ಭರತ್ ಮಾತು ನಿಲ್ಲಿಸಿದಾಗ ಭುವನೇಶ್ವರಿ ಪ್ರಶ್ನಾರ್ಥಕವಾಗಿ ನೋಡಿದ್ರು. ಯಾಕೆ ನಿಲ್ಲಿಸ್ಬಿಟ್ರಿ ಹೇಳಿ? ಭರತ್ ತಲೆ ತಗ್ಗಿಸಿ, ಅಭಿರಾಮಿ ಅವರಿಗೆ ಒಬ್ಬಳೆ ಮಗಳು, ತುಂಬ ಮುದ್ದಾಗಿ ಬೆಳೆಸಿದ್ದಾರೆ. ಮಗಳು ಅಳಿಯ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ ಅಂತ ಸಂತೋಷವಾಗಿದ್ದಾರೆ. ಈಗ ಅಭಿರಾಮಿಗೆ ಏನಾಗಿದೆ ಅಂತ ತಿಳಿಯದೆ ಅವರನ್ನು ಕರೆಸಿ ಇದರ ಬಗ್ಗೆ ಮಾತನಾಡಿದ್ರೆ ಸುಮ್ಮನೆ ಅವರ ಮನಸ್ಸಿಗೂ ಆತಂಕ, ಆಘಾತ ಉಂಟು ಮಾಡಿದಂತಾಗತ್ತೆ ಅಲ್ವೇ? ನಮ್ಮ ಮನೆಗೆ ಅವರು ಮಗಳನ್ನು ದಾರೆ ಎರೆದು ಕೊಟ್ಟ ಮೇಲೆ ನನ್ನ ಹೆಂಡತಿಯ ಸುಖ ದುಃಖ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು. ಮತ್ತೆ ನನ್ನ ಅತ್ತೆ ಮಾವನಿಗೆ ತೊಂದರೆ ಕೊಡೋದು ನನಗ್ಯಾಕೋ ಸರಿ ತೋರ್ತಿಲ್ಲ ಎಂದಾಗ ಆಕೆಯ ಮುಖದ ಮೇಲೆ ಕಿರುನಗೆ ಇಣುಕಿತು. ನಾನು ಬಹಳ ಅಪರೂಪದ ವ್ಯಕ್ತಿಯೊಬ್ಬರನ್ನು ನೋಡ್ತಾ ಇದ್ದೀನಿ ಅನ್ನಿಸ್ತಿದೆ. ಯಾಕೆ? ಭರತ್ ಆಶ್ಚರ್ಯದಿಂದ ಪ್ರಶ್ನಿಸಿದ. ಹೆಣ್ಣೆತ್ತವರ ಹತ್ರ ಸುಲಿಗೆ ಮಾಡಿ ಕಿರುಕುಳ ಕೊಡೋರೆ ಹೆಚ್ಚಾಗಿರೋ ಅಂಥ ಸಮಾಜದಲ್ಲಿ ಹೆಣ್ಣು ಕೊಟ್ಟೋರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾಳಜಿ ವಹಿಸ್ತಾ ಇದ್ದೀರಲ್ಲ, ನಿಮ್ಮ ಸಹೃದಯತೆ ನಿಜಕ್ಕೂ ಮೆಚ್ಚುವಂಥದ್ದು. ಭುವನೇಶ್ವರಿ ಹೇಳಿದಾಗ ಸಂಕೋಚದಿಂದ ಭರತ್ನ ಮುಖ ಕೆಂಪೇರಿತು. ಇದರಲ್ಲಿ ನನ್ನ ಹೊಗಳುವಂಥದ್ದು ಏನೂ ಇಲ್ಲ ಮೇಡಮ್. ನನ್ನ ಹೆಂಡತಿನ ನಾನು ತುಂಬ ಪ್ರೀತಿಸ್ತೀನಿ. ನಾವಿಬ್ಬರು ಸಂತೋಷವಾಗಿರಬೇಕು ಅನ್ನೋದೇ ನನಗಾಸೆ. ನಿಮ್ಮ ಹೆಂಡತಿ ಸಂತೋಷ ನಿಜಕ್ಕೂ ನಾವು ಹಾರೈಸುವುದಾದರೆ ಮೊದಲು ನಿಮ್ಮ ಅತ್ತೆ ಮಾವನಿಗೆ ಈ ವಿಷಯ ಹೇಳಿ ನನ್ನ ಹತ್ರ ಕರ್ಕೊಂಡು ಬನ್ನಿ. ಅಲ್ಲಿವರೆಗೂ ಅಭಿರಾಮಿಯ ಕೇಸಿನ ಬಗ್ಗೆ ನಾನೇನೂ ಹೇಳೋಕ್ಕಾಗಲ್ಲ. ಭುವನೇಶ್ವರಿಯ ದನಿಯಲ್ಲಿದ್ದ ದೃಢತೆ ಕಂಡು ಭರತ್ ನಿರುಪಾಯನಾಗಿ ಎದ್ದ. ಅತ್ತೆ ಮಾವನಿಗೆ ಈ ವಿಷಯ ಹೇಳಿ ಅನವಶ್ಯಕವಾಗಿ ಆತಂಕ ಉಂಟು ಮಾಡಲು ಅವನಿಗಿಷ್ಟವಿರಲಿಲ್ಲ. ಹಾಗೆಂದು ವಿಷಯ ಇಲ್ಲಿಗೆ ಬಿಟ್ಟು ಅಭಿರಾಮಿಯ ಮನಸ್ಥಿತಿಯನ್ನು ನಿರ್ಲಕ್ಷ್ಯ ಮಾಡೋದು ಅವನಿಗೆ ಸಾಧ್ಯವಾಗಲಿಲ್ಲ. ಈ ಸದ್ವಿಘ್ನವನ್ನು ಅವನು ತಂದೆ ತಾಯಿಯ ಮುಂದೆ ತೋರ್ಪಡಿಸಿಕೊಂಡಾಗ ಗಂಗಾಧರರಾಯರು ಹಾಗೂ ಇಂದಿರಮ್ಮ ಭುವನೇಶ್ವರಿಯ ಮಾತುಗಳನ್ನು ಅನುಮೋದಿಸಿದರು. ಭರತ್, ಕೊಟ್ಟ ಹೆಣ್ಣು ಕುಳಕ್ಕೆ ಹೊರಗು ಅನ್ನೋ ಮಾತು ನಿಜವಾದರೂ ಇಂಥ ಗಂಭೀರ ವಿಚಾರವನ್ನು ಹೆಣ್ಣೆತ್ತವರಿಂದ ಮುಚ್ಚಿಡೋದು ತಪ್ಪಾಗುತ್ತೆ ಕಣಪ್ಪ. ನೀನು ಅವರಿಗೆ ಶಾಕ್ ಆಗದೇ ಇರೋ ಹಾಗೆ ವಿಷಯ ಹೇಳಿ ಇಲ್ಲಿಗೆ ಕರ್ಕೊಂಡು ಬರೋದೇ ಒಳ್ಳೆಯದು. ರಾಯರು ಕಳಕಳೆಯಿಂದ ಹೇಳಿದಾಗ ಇಂದಿರಮ್ಮನ ಮುಖದಲ್ಲಿ ದುಗುಡ ತುಂಬಿಕೊಂಡಿತು. ಅವರೇ ನಮ್ಮಿಂದ ಈ ವಿಷಯವೆಲ್ಲ ಮುಚ್ಚಿಟ್ಟಿದ್ದಾರೆ ಅಂತ ತೋರುತ್ತೆ. ಈ ಕರ್ಮಕಾಂಡ ಗೊತ್ತಾದರೆ ಮಗಳನ್ನು ಯಾರೂ ಮದುವೆ ಆಗಲ್ಲ ಅಂತ ಹೆದರಿ ಈ ಊರಿನಲ್ಲಿರೋ ನಮ್ಮ ಸಂಬಂಧ ಬೆಳೆಸಿ ಮಗಳನ್ನು ಇಲ್ಲಿಗೆ ಸಾಗಿ ಹಾಕಿದ್ದಾರೆ. ಭರತ್ ಮುಖ ತೀರಾ ಪೆಚ್ಚಗಾಗಿ ಹೋಯಿತು. ಅದನ್ನು ಗಮನಿಸಿದ ಗಂಗಾಧರರಾಯರು ಹೋಪ್ ಗಂಟಾಕಿ, ಹೆಣ್ಮಕ್ಕಳು ಇಲ್ಲದ ತಾಯಿ ಅಂತ ಎಷ್ಟು ಸುಲಭವಾಗಿ ನಿರೂಪಿಸ್ಬಿಟ್ಟೆ ಇಂದಿರಾ. ಒಂದು ವೇಳೆ ಅಭಿರಾಮಿ ನಿನ್ನ ಮಗಳೇ ಆಗಿದ್ರೆ ಇಂಥ ಆಪಾದನೆಯನ್ನು ಸಹಿಸ್ಕೊಳ್ತಾ ಇದ್ದ ಎಂದು ಮಡದಿಯನ್ನು ಗದರಿಕೊಂಡಾಗ ಇಂದಿರಮ್ಮ ಸೆರಗನ್ನು ಕಣ್ಣಿಗಿಟ್ಕೊಂಡ್ರು. ಇರೋ ಒಬ್ಬ ಮಗನಿಗೆ ಇಂಥ ಹುಡುಗಿಯೇ ಗಂಟು ಬೀಳಬೇಕೆ? ಹಾಗಂತ ಇನ್ನೊಬ್ಬರನ್ನು ದೂಷಿಸಿ ಅವರ ಮೇಲೆ ತಪ್ಪು ಹೊರಿಸೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಇಂದ್ರ. ನಾವೆಲ್ಲ ಸಂದರ್ಭಗಳ ಗುಲಾಮರು ಕಣೆ. ಸಮಯ ಸಂದರ್ಭ ಅರ್ಥ ಮಾಡಿಕೊಂಡು ನಡಿಬೇಕು ಎಂದು ಅವರನ್ನು ಸುಮ್ಮನಾಗಿಸಿ ರಾಯರು ಮಗನತ್ತ ತಿರುಗಿದ್ರು. ಭರತ್, ನೀನು ನಾಳೆನೇ ಆಫೀಸಿಗೆ ರಜಾ ಹಾಕಿ ಅನಂತಪುರಕ್ಕೆ ಹೋಗ್ಬಾ. ಇಂಥ ವಿಷಯಗಳನ್ನು ಹೆಚ್ಚು ದಿನ ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ಪುನರ್ಜನ್ಮ ಅನ್ನೋದು ನೀವು ನಂಬ್ತಿರೇನಪ್ಪ? ಭರತ್ ಕೇಳಿದಾಗ ರಾಯರ ಮುಖ ಗಂಭೀರವಾಯಿತು. ಈ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಮೇಧಾವಿ ನಾನಲ್ಲ. ಆದರೆ ವೇದ, ಪುರಾಣ, ಉಪನಿಷತ್ ಕಾಲದಿಂದಲೂ ಪುನರ್ಜನ್ಮದ ಬಗ್ಗೆ ನಂಬಿಕೆ ಬೆಳ್ಕೊಂಡು ಬಂದಿದೆ. ನಮ್ಮ ಆದಿಗುರು ಶ್ರೀ ಶಂಕರಾಚಾರ್ಯರ ಸಿದ್ಧಾಂತವೇ ಇದೆ ಅಲ್ವಾ? ಪುನರಪಿ ಜನ್ಮಂ ಪುನರಪಿ ಮರಣಂ. ಮನುಷ್ಯ ಮರಣ ಹೊಂದುತ್ತಾನೆ ಮತ್ತೆ ಜನ್ಮ ತಾಳ್ತಾನೆ ಅಂತ. ಭರತ್ ಮಾತನಾಡದೆ ತಲೆ ತಗ್ಗಿಸಿದ. ಪುನರ್ಜನ್ಮದ ಉದಾಹರಣೆಗಳನ್ನು ನಾನು ಕೇಳಿದ್ದೆ, ಓದಿದ್ದೆ.
ಆದರೆ ಜೀವಂತ ಉದಾಹರಣೆ ನನ್ನ ಸೊಸೆಯೇ ಆಗ್ತಾಳೆ ಅಂತ ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ. ರಾಯರು ಹೇಳಿದಾಗ ಭರತ್ ಅವರ ಕಡೆ ತಲೆ ಎತ್ತಿ ನೋಡಿದ. ಅವನ ಮುಖದಲ್ಲಿ ಕಳಕಳಿ ಇಣುಕುತ್ತಿತ್ತು. ಯಾಕೋ ಇದನ್ನೆಲ್ಲ ನಂಬೋಕೆ ಸಾಧ್ಯ ಆಗ್ತಿಲ್ಲಪ್ಪ. ರಾಯರು ಅವನ ಭುಜ ತಟ್ಟಿ, ಈಗ ನಿನಗೆ ನಂಬಿಕೆಯೋ ಅಪನಂಬಿಕೆಯೋ ಅನ್ನೋದು ಮುಖ್ಯವಲ್ಲ ಭರತ್. ನಿಮ್ಮ ಅತ್ತೆ ಮಾವನ್ನ ಮೊದಲು ಹೋಗಿ ಕರ್ಕೊಂಡು ಬಾ. ನನಗೆ ಗೊತ್ತಿಲ್ಲದ ಕೆಲವು ಸಂಗತಿಗಳು ಅವರಿಗೆ ತಿಳಿದಿರ್ಬೋದು. ನಿಧಾನವಾಗಿ ವಿಚಾರಿಸೋಣ ಎಂದು ಧೈರ್ಯ ಹೇಳಿದರು. ನಾನು ಹೇಳಿದ್ದು ಇನ್ನೇನು ಮತ್ತೆ? ಗೊತ್ತಿದ್ದು ಮದುವೆ ಮಾಡಿಕೊಟ್ಟಿದ್ದಾರೆ ಅಂದಮೇಲೆ ಅದು ಮೋಸವೇ ತಾನೇ? ಇಂದಿರಮ್ಮ ತಮಗೆ ತಾವೇ ಗೊಣಗಿಕೊಂಡರು. ಈ ಮಾತುಗಳನ್ನು ಕೇಳಲು ಅಭಿರಾಮಿ ಅಲ್ಲಿರಲಿಲ್ಲ. ಡಾಕ್ಟರ್ ಕೊಟ್ಟ ಮಾತ್ರೆಯ ಪ್ರಭಾವದಿಂದ ಅವಳಿಗಾಗಲೇ ನಿದ್ರೆ ಲೋಕದಲ್ಲಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.